ಅತಿ ಮುಖ್ಯವಾಗಿ ಈ ವರ್ಷ ಎಲ್ನಿನೋ ಪರಿಸ್ಥಿತಿನಲ್ಲಿ ಹೌದು ಸರ್. ರೈತರು ಈ ಮುಂಜಾಗ್ರತೆ ಕ್ರಮ ಅಂತ ತೆಗೆದುಕೊಂಡಿದ್ದಾರೆ. ಹೌದು ಸರ್. ನೀರು ಕಡಿಮೆ ಇದ್ದಾಗ್ಲೂ ಭತ್ತ ಬೆಳಿಬಹುದು ಅಂತ ತೋರಿಸೋ ಒಂದು ದೊಡ್ಡ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಹೌದು ಸರ್. ಇಲ್ಲಿ ಒಂದು ವಿಭಿನ್ನ ಕಾರ್ಯಚಟುವಟಿಕೆ ನಡೀತಾ ಇದೆ. ಏನಂತ ಅಂದ್ರೆ ಭತ್ತವನ್ನ ಕೂರಿಗೆ ಬಿತ್ತನೆ ಮುಖಾಂತರ ಮಾಡಿದ್ದಾರೆ. ನೀವು ಸಾಧಾರಣವಾಗಿ ಮಾಡೋ ಅಂತದ್ದು ನಾಟಿ ಪದ್ಧತಿ ಇದೆಯಲ್ಲ, ಅದನ್ನ ಬಿಟ್ಟು ಈ ಕೂರಿಗೆ ಬಿತ್ತನೆ ಯಾಕೆ ಮಾಡ್ತಾ ಇದ್ದೀರಿ? ನಾಟಿ ಮಾಡೋದಕ್ಕೂ ಕೂರಿಗೆ ಬಿತ್ತನೆಗೂ ಖರ್ಚು ಎಷ್ಟು ಕಡಿಮೆ ಆಗುತ್ತೆ? ಒಂದು 10-12 ಸಾವಿರ, 10ರಿಂದ 12 ಸಾವಿರ ರೂಪಾಯಿ ಎಕರೆಗೆ ಖರ್ಚು ಕಡಿಮೆ ಆಗುತ್ತೆ. ಈ ಕಳೆ ನಿಯಂತ್ರಣ ಬಾರಿ ಕಷ್ಟದ ಕೆಲಸ ಅಂತ ಹೇಳ್ತಾರಲ್ಲ, ನಿಮ್ಮ ಅಭಿಪ್ರಾಯ ಏನು? ಅಲ್ಲಿ ಕಷ್ಟದ ಕೆಲಸನ ಆದ್ ಸರ್. ಇವಾಗ ಇದಕ್ಕೂ ಎಣ್ಣೆ ಬಂದ್ಬಿಟ್ಟವ್ರಿ. ಸಾಕಷ್ಟು ಮುಂಜಾಗ್ರತೆ ವಹಿಸಿ ಇವ್ರು ಮಾಡ್ಕೊಂಡಿದ್ದಾರೆ. ಮೊದಲನೇದಾಗಿ ಕಳೆನಾಶಕ ಉಪಯೋಗಿಸಿದ್ದಾರೆ. ಹೌದು ಸರ್. ಇಲ್ಲ ಅಂತಂದ್ರೆ ಆರಂಭಿಕ ಹಂತದಲ್ಲಿ ಕಳೆ ನಿಯಂತ್ರಣ ಆಗ್ಲಿಲ್ಲ ಅಂತ ಅಂದ್ರೆ ಈ ಬೆಳೆ ಅಷ್ಟು ಮೇಲಕ್ಕೆ ಬರೋದಲ್ಲ ಸರ್. ಅದಾಗಿ ನೀರು ಬಿಟ್ಟು ತೇವವನ್ನ ನೋಡ್ಕೊಂಡು ನಾಡಿದ್ದು ಗೊಬ್ಬರ ಹಾಕ್ತಾ ಇದಾರೆ, ಅಂದ್ರೆ ಮೇಲು ಗೊಬ್ಬರ. ಇದು ವೈಜ್ಞಾನಿಕವಾಗಿ ಏನು ನಾವು ಶಿಫಾರಸು ಮಾಡ್ತೀವೋ ಅದೇ ರೀತಿ ಕೆಲಸ ಮಾಡ್ತಾ ಇದಾರೆ. ಖರ್ಚು ಕಡಿಮೆನಾಗ ಸ್ವಲ್ಪ ನೀರುನು ಇಲ್ಲ ಅಂತಂದ್ರೆ ಅರಾಶಿನಾಗನು ಬೆಳಕಂತವ ಅನ್ನೋದು. ಕಷ್ಟದ ಪರಿಸ್ಥಿತಿನಲ್ಲೂ ಕೂಡ ಒಂದು ಉತ್ತಮವಾದ ಬೆಳೆ ತೆಗಿಬಹುದು ಅಂತ ಹೇಳಿ ಈ ನೇರ ಬಿತ್ತನೆ ಅಥವಾ ಕೂರಿಗೆ ಬಿತ್ತನೆ ಪದ್ಧತಿ ಮಾಡ್ತಾ ಇದ್ದಾರೆ. ಹೌದು ರೈತ ಬಾಂಧವರೇ, ICAR ಅಠಾರಿ ವಲಯ 11 ಬೆಂಗಳೂರಿನ ಪ್ರಧಾನ ವಿಜ್ಞಾನಿಗಳು ಮತ್ತು ನೋಡಲ್ ಅಧಿಕಾರಿಗಳು ಆಗಿರುವಂಥ ಡಾಕ್ಟರ್ MJ ಚಂದ್ರೇಗೌಡ ಸರ್ ಇವರು ನಮ್ಮ ರಾಯಚೂರಿನ ICAR ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳ ಜೊತೆ ರಾಯಚೂರು ಜಿಲ್ಲೆಯ ಕಸ್ಬೆ ಕ್ಯಾಂಪಿನ ರೈತರಾದ ಶ್ರೀ ಆದಿನಾರಾಯಣ ರೆಡ್ಡಿ ಇವರ ಜಮೀನಿಗೆ ಭೇಟಿ ನೀಡಿ ಆ ರೆಡ್ಡಿ ಅವರು ತಮ್ಮ ಜಮೀನಿನಲ್ಲಿ ಭತ್ತದ ಕೂರಿಗೆ ಬಿತ್ತನೆಯನ್ನು ಮಾಡಿರ್ತಾರೆ. ಭತ್ತವನ್ನು ಆ ಜಮೀನಿಗೆ ಭೇಟಿ ನೀಡಿ ಕೂರಿಗೆ ಬಿತ್ತನೆ ಮಾಡುವುದರಿಂದ ಏನೇನು ಅನುಕೂಲಗಳಿವೆ, ಅದರಿಂದ ಆಗುವ ಲಾಭಗಳು ಏನು ಅಂತೇಳಿ ಆ ರೈತನ ಜೊತೆ ಸಂಪೂರ್ಣ ಸಂದರ್ಶನ ಮಾಡಿರ್ತಾರೆ. ಕೂರಿಗೆ ಬಿತ್ತನೆ ಮಾಡುವುದರಿಂದ ಆಗುವ ಲಾಭಗಳು ಮತ್ತು ಅನುಕೂಲಗಳ ಬಗ್ಗೆ ವಿಚಾರಗಳ ಮಂಥನ ನಡೆದಿರುತ್ತೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಬನ್ನಿ ವಿಡಿಯೋನ ಮುಂದುವರ್ಸೋಣಂತ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಮುಂದುವರ್ಸೋಣ ಬನ್ನಿ. ಇವತ್ತು ನಾವು ರಾಯಚೂರು ಜಿಲ್ಲೆ ಕಸ್ಬಾ ಕ್ಯಾಂಪ್ ಶ್ರೀ ಆದಿನಾರಾಯಣ ರೆಡ್ಡಿ ಅವರ ಹೊಲದಲ್ಲಿದ್ದೀವಿ. ಇಲ್ಲಿ ಒಂದು ವಿಭಿನ್ನ ಕಾರ್ಯಚಟುವಟಿಕೆ ನಡೀತಾ ಇದೆ. ಏನಂತ ಅಂದ್ರೆ ಭತ್ತವನ್ನ ಕೂರಿಗೆ ಬಿತ್ತನೆ ಮುಖಾಂತರ ಮಾಡಿದ್ದಾರೆ. ನೀವು ಸಾಧಾರಣವಾಗಿ ಮಾಡೋ ಅಂಥದ್ದು ನಾಟಿ ಪದ್ಧತಿ ಇದೆಯಲ್ಲ, ಅದನ್ನ ಬಿಟ್ಟು ಈ ಕೂರಿಗೆ ಬಿತ್ತನೆ ಯಾಕೆ ಮಾಡ್ತಾ ಇದ್ದೀರಿ? ಖರ್ಚು ಕಡಿಮೆ ಬರ್ತದಂತ ನಾವು ನಮ್ಮ ಆಲೋಚನೆ. ಅದಕ್ಕೆ ನಾಟಿ ಮಾಡೋದಕ್ಕೂ ಕೂರಿಗೆ ಬಿತ್ತನೆಗೂ ಖರ್ಚು ಎಷ್ಟು ಕಡಿಮೆ ಆಗುತ್ತೆ? ಒಂದು 10-12 ಸಾವಿರ, 10ರಿಂದ 12 ಸಾವಿರ ರೂಪಾಯಿ ಎಕರೆಗೆ ಖರ್ಚು ಕಡಿಮೆ ಆಗುತ್ತೆ. ಆದ್ರೆ ವಿಶೇಷವಾಗಿ ಇದನ್ನ ಯಾವ ಪರಿಸ್ಥಿತಿನಲ್ಲಿ ಮಾಡ್ತೀರಿ? ಅಂದ್ರೆ ನೀರು ಕಡಿಮೆ ಇದ್ರೂ ಇದು ಬೆಳಿತದ್ರಿ. ಇದು ನೀರು ನಿಂದಿರ್ತದ ಸ್ವಲ್ಪ. ಇದು ಅದು ನಾಟ್ ಹಚ್ಚಿದ್ದು ನಿಂದ್ರಂಗಿಲ್ಲ, ಒಣಗೋಗ್ತದ್ರಿ. ಅತಿ ಮುಖ್ಯವಾಗಿ ಈ ವರ್ಷ ಎಲ್ನಿನೋ ಪರಿಸ್ಥಿತಿನಲ್ಲಿ ರೈತರು ಈ ಮುಂಜಾಗ್ರತೆ ಕ್ರಮ ಅಂತ ತೆಗೆದುಕೊಂಡಿದ್ದಾರೆ. ನೀರು ಕಡಿಮೆ ಇದ್ದಾಗ್ಲೂ ಭತ್ತ ಬೆಳಿಬಹುದು ಅಂತ ತೋರಿಸೋ ಒಂದು ದೊಡ್ಡ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಇದಕ್ಕೆ ಇವತ್ತು ಸಾಕಷ್ಟು ಜನ ಕಳೆ ತೆಗೆಯೋ ರೈತರು, ಕೂಲಿ ಕೆಲಸದವ್ರು ಬಂದಿದ್ದಾರೆ. ಈ ಕಳೆ ನಿಯಂತ್ರಣ ಬಾರಿ ಕಷ್ಟದ ಕೆಲಸ ಅಂತ ಹೇಳ್ತಾರಲ್ಲ, ನಿಮ್ಮ ಅಭಿಪ್ರಾಯ ಏನು? ಅಲ್ಲಿ ಕಷ್ಟದ ಕೆಲಸನ ಆದ್ ಸರ್. ಇವಾಗ ಇದಕ್ಕೂ ಎಣ್ಣೆ ಬಂದ್ಬಿಟ್ಟವ್ರಿ. ಎಣ್ಣೆ 2 ಸತಿ ಹೊಡೆದಿವಿ ಸರ್ ಆಲ್ರೆಡಿ. ಇದು 3ನೇ ಸತ್ ಫೈನಲ್. ಇದು ಹೆಂಗಂದ್ರೆ ನೀರು ಸಿಕ್ಕವ, ಗದ್ದಿನ ಹತ್ರ ಬಂದದ. ಇದೆಲ್ಲೇನೋ ಒಂದ್ ಸತಿ ತೆಗೆದು ಸ್ವಲ್ಪ ಗೊಬ್ಬರ ಹಾಕಿದ್ರೆ ಸರಿ. ಸಾಕಷ್ಟು ಮುಂಜಾಗ್ರತೆ ವಹಿಸಿ ಇವ್ರು ಮಾಡ್ಕೊಂಡಿದ್ದಾರೆ. ಮೊದಲನೇದಾಗಿ ಕಳೆನಾಶಕ ಉಪಯೋಗಿಸಿದ್ದಾರೆ. ಹೌದು ಸರ್. ಇಲ್ಲ ಅಂತಂದ್ರೆ ಆರಂಭಿಕ ಹಂತದಲ್ಲಿ ಕಳೆ ನಿಯಂತ್ರಣ ಆಗ್ಲಿಲ್ಲ ಅಂತ ಅಂದ್ರೆ ಈ ಬೆಳೆ ಅಷ್ಟು ಮೇಲಕ್ಕೆ ಬರೋದಲ್ಲ ಸರ್. ಅದಾಗಿ ಚೆನ್ನಾಗಿ ಬಂದಿದೆ. ಇವತ್ತು ಫೈನಲ್ ಕಳೆ ಕೀಳಿಸ್ತಾ ಇದ್ದಾರೆ. ಸದ್ಯಕ್ಕೆ ಇವ್ರಿಗೆ ಒಳ್ಳೆ ಕೂಲಿ ಕೆಲಸದವ್ರು ಸಿಕ್ಕಿದ್ದಾರೆ. ನಾಳೆ ಕಾಲುವೆನಲ್ಲಿ ನೀರು ಹರಿಯುತ್ತೆ. ನಾಳೆ ನೀರು ಬಿಡೋದಕ್ಕೋಸ್ಕರ ಇವತ್ತೆಲ್ಲ ತಯಾರಿ ಮಾಡ್ಕೋತಾ ಇದ್ದಾರೆ. ಇದಕ್ಕೆ ಗೊಬ್ಬರ ಯಾವಾಗ ಹಾಕ್ತೀರಿ? ನಾಳೆ ಹಾಕ್ತಿವಿ ಸರ್. ನಾಳೆ ನೀರು ಬಿಟ್ಟು ತೇವವನ್ನ ನೋಡ್ಕೊಂಡು ನಾಡಿದ್ದು ಗೊಬ್ಬರ ಹಾಕ್ತಾ ಇದ್ದಾರೆ, ಅಂದ್ರೆ ಮೇಲು ಗೊಬ್ಬರ. ಇದು ವೈಜ್ಞಾನಿಕವಾಗಿ ಏನು ನಾವು ಶಿಫಾರಸು ಮಾಡ್ತೀವೋ ಅದೇ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಶ್ರೀ ಆದಿನಾರಾಯಣ ರೆಡ್ಡಿ ಅವರೇ. ಇವಾಗ ಈ ಪದ್ಧತಿ ಮುಖಾಂತರ ನಿಮ್ಗೆ ಇಳುವರಿ ಎಷ್ಟು ಬರುತ್ತೆ? ನಾಟಿ ಮಾಡ್ದಂಗೆ ಇಳುವರಿ ಎಷ್ಟು ಬರುತ್ತೆ? ನಾಟಿ ಮಾಡಿದ್ರೆ ಸರ್ ನೀರು ಸಂಪೂರ್ಣ ಬೇಕು, ಖರ್ಚು ಜಾಸ್ತಿ ಬರ್ತದ. ಇದು ಖರ್ಚು ಕಡಿಮೆನಾಗ ಸ್ವಲ್ಪ ನೀರುನು ಇಲ್ಲ ಅಂತಂದ್ರೆ ಅರಾಶಿನಾಗನು ಬೆಳಕಂತವ ಅನ್ನೋದು. ಕಷ್ಟದ ಪರಿಸ್ಥಿತಿನಲ್ಲೂ ಕೂಡ ಒಂದು ಉತ್ತಮವಾದ ಬೆಳೆ ತೆಗಿಬಹುದು ಅಂತ ಹೇಳಿ ಈ ನೇರ ಬಿತ್ತನೆ ಅಥವಾ ಕೂರಿಗೆ ಬಿತ್ತನೆ ಪದ್ಧತಿ ಮಾಡ್ತಾ ಇದ್ದಾರೆ. ನೀವು ಹೇಳೋ ಪ್ರಕಾರ ಎಕರೆಗೆ 40 ಚೀಲ ಭತ್ತ ಬರುತ್ತೆ? ಖಂಡಿತ ಬರುತ್ತೆ. ಸಾಧಾರಣವಾಗಿ ಅಷ್ಟು ಇಳುವರಿ ಬಂದ್ರೆ ಸಾಕಷ್ಟು ಆಗತ್ತೆ. ಕಡಿಮೆ ಖರ್ಚು. ಅಂಡ್ ಈಗ ಮಣ್ಣಿನ ಗುಣಮಟ್ಟ ಹೇಗಿರುತ್ತೆ ಈ ಪದ್ಧತಿಗೂ ನಾಟಿ ಪದ್ಧತಿಗೂ?
ಇಲ್ಲ ಇದು ಈ ಪದ್ಧತಿ ಚಲೋ ರೀ ಇದು ಹೆಂಗಂದ್ರ ನಾಟ್ ಹಚ್ಚಿವ ಅಂತಂದ್ರ ಹಿಂಗ ಬೀಳಿಸಿರ್ತದ್ರಿ ಇದು ಒಂದು ವಾರ ನೀರ್ ಇಲ್ಕರ ಹಿಂಗ ಭೂಮಿ ಹಿಂಗ ಹೋಗ್ಬಿಡ್ತದ್ರಿ ಇದು ಉತ್ತಮವಾದ ಒಂದು ಇದು ನೀವ್ ಇನ್ನ ಒಂದು 15 ದಿನ ನೀರ್ ಬಿಟ್ಟಿಲ್ಲ ಅಂದ್ರೂ ಸಿಕ್ಕಿಲ್ಲ ಅಂದ್ರೂ ಹಿಂಗ ಇರ್ತದ್ರಿ ಅದು ಬೆಳಿ ಹಂಗ ಹಚ್ಚಿಗೆ ಇರ್ತದ. ಇದು ಒಂದು ಒಳ್ಳೆ ಒಂದು ಇದು ನಿದರ್ಶನ. ಯಾಕೆಂತ ಅಂದ್ರೆ ನಾವು ಸಾಧಾರಣವಾಗಿ ಏನ್ ಹೇಳ್ತಾ ಇದೀವಿ ಅಂತಂದ್ರೆ ಭತ್ತ ಬೆಳೆಯೋ ಜಮೀನಿನಲ್ಲಿ ಮಣ್ಣಿನ ಗುಣಮಟ್ಟ ಹಾಳಾಗುತ್ತೆ ಅಂತ ಹೇಳಿ, ಆದ್ರೆ ಭತ್ತವನ್ನು ಬೆಳೆದುಕೊಂಡು ಮಣ್ಣಿನ ಗುಣಮಟ್ಟವನ್ನು ಕೂಡ ಕಾಪಾಡಬಹುದು. ಇದು ಹಾಳಾಗೋದಲ್ಲ ಸರ್, ಇದು ಹಾಳಾಗೋದಿಲ್ಲ. ಇದು ಹೊರಪೈಕ್ ಮಾಡ್ದಂಗ ರೀ. ಈಗ ಹತ್ತಿ ಆ ಟೈಪ್ ಮಾಡ್ಕೊಂಡ್ರ ಅದೇ ಹೊಲ ಕೆಡಂಗಿಲ್ಲ ಇದು. ಹೊಲ ಕೆಟ್ರೆ ಈ ಟೈಪ್ ಇರೋದಲ್ಲ ಸರ್. ಇದು ನೋಡ್ರಿ ಈಗ ಒಂದು ತಿಂಗಳ ಇಲ್ರಿ ನೀರಿಲ್ಲ ನೋಡ್ರಿ ಯಾ ನಮ್ಮ ಅಂದ್ರೆ ಒಂದು ತಿಂಗಳು ನೀರಿಲ್ಲದೆ ಇದ್ರು ಕೂಡ ಮಣ್ಣು ಏನಾಗಿಲ್ಲ. ಬಹಳ ಒಳ್ಳೆ ಬೆಳೆ ತೆಗಿತಾ ಇದ್ದೀರಿ ಆದಿನಾರಾಯಣ ರೆಡ್ಡಿ ಅವರೇ. ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತಿನ ಕೃಷಿ ವಿಜ್ಞಾನ ಕೇಂದ್ರದ ಪರವಾಗಿ ನಾವಿಲ್ಲೆಲ್ಲ ಬಂದಿದ್ವಿ. ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದಂಥ ಶ್ರೀ ಡಾಕ್ಟರ್ AR ಕುರ್ಬಾರ್ ಸಾಹೇಬರು ಕೂಡ ನನ್ನ ಜೊತೆ ಇದ್ದಾರೆ. ಬಹಳಷ್ಟು ಒಳ್ಳೆ ಮಾಹಿತಿ ತಿಳ್ಕೊಂಡ್ವಿ. ಧನ್ಯವಾದಗಳು ಆದಿನಾರಾಯಣ ರೆಡ್ಡಿ ಅವರು. ಆಮೇಲೆ ಈ ಭಾಗದಲ್ಲಿ ಸುಮಾರು 2,500 ಇಂದ 3,000 ಎಕರೆ ಆಗಿದೆ. ಈ ತರ ಆಗಿದೆ ಸರ್. 1-2 ಅಂತೂ ಆಗಿರ್ತದೆ. 2,500 ಅಂತೂ ಇದೇ ಭಾಗದಲ್ಲಿ ಅಂದ್ರೆ ಕಸ್ಬೆ ಕ್ಯಾಂಪದಲ್ಲಿ 2,500 ಎಕರೆ ಈ ನೀರು ಕುತ್ತಿಗೆ ಇದು ನೀರ ಒಂದು ಕಸ್ಬೆ ಕ್ಯಾಂಪು ಸ್ವಲ್ಪ ಈ ಕಡೆ ಒಂದು ಕ್ಯಾಂಪ್ ಅದ್ರ ಆ ಕ್ಯಾಂಪ್ ಒಂದ್ 2-3 ಫುಲ್ ಬರ್ತದೆ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಆದಿನಾರಾಯಣ ರೆಡ್ಡಿ ಅವರೇ. ಇನ್ನೂ ಹೆಚ್ಚಿನ ಬೆಳೆ ಚೆನ್ನಾಗಿ ಬೆಳೀರಿ. ನಿಮ್ಗೆ ಒಳ್ಳೇದಾಗ್ಲಿ ಅಂತ ಯಾವಾಗನ ಬಂದ್ಕಂತಿದ್ರೆ ಸ್ವಲ್ಪ ಖಂಡಿತ ತುಂಬಾ ಖುಷಿ ಆಯ್ತು. ನಾವು ರಸ್ತೆನಲ್ಲಿ ಹೋಗ್ಬೇಕಾದ್ರೆ ನೋಡಿದ್ವಿ, ನಿಮ್ಮನ್ನ ನೋಡಿದ ತಕ್ಷಣ ನಿಮ್ಮನ್ನ ಮಾತಾಡ್ಸ್ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಬಂತು. ಥ್ಯಾಂಕ್ ಯು. ನಾವು